ಉಪ್ಪಳ ಸಂತಡ್ಕ ಶ್ರೀ ಅರಸು ಸಂಕಲ ದೈವ ಕ್ಷೇತ್ರದಲ್ಲಿ ನಡೆದ ರುದ್ರಯಾಗ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭೆಯಲ್ಲಿ ಒಡಿಯೂರು ಹಾಗೂ ಕೊಂಡವೂರು ಶ್ರೀಗಳು ಆಶೀರ್ವಚನವಿತ್ತರು. ನಮ್ಮ ಸನಾತನ ಹಿಂದೂ ಧರ್ಮ ಅಂದ್ಪಂಡ ಇಂಚ ಬೋಡು ಒಂದು ಮುಲ್ಪ ಈ ಸಂಕಲ ದೈವದ ಪರಿಸರತುನ ನಂಗೆ ಅಂದಾಜಾವು ನಮ್ಮ ಮಕ್ಕಳು ಇಂಚ ಬೋಡು ನಮ್ಮಡವಂತೆ ಕೊರತೆಗಳು ಅವಳಿ ಒಪ್ಪಣೆ ಇಂಚ ಸಂಘಟನೆ ಆಂಡ ಭವ್ಯ ಭಾರತ ನಿರ್ಮಾಣಗೂ ದಿಂಜ ಸಮಯ ಪೋಂದು ಒಂದು ತೋಜುಂಡು ನನಗೆ ಮುನ್ನುಡಿ ಬರೆಯಲೆಕ್ಕೊಂಡು ಮುಲ್ಪನೇಕ್ ಒಂಜಾತು ಒಯ್ಪು ತಿಕ್ಲೆಕ್ ಆತನು ಅಂತ ಏನು ಸುಮಾರು ಕಾರ್ಯಕ್ರಮ ಮುಲ್ಪ ಬೈದೆ ನೆಡ್ದುಂಬುಲ ಕಾರ್ಯಕ್ರಮ ಮಲ್ತೇರು ಮುಲ್ಪ ಒಂಜಾತು ಎಡೆಡ್ಡೆ ಭಾಗವತ ಸಪ್ತಾಹನ ನೆನೊಂಜ ಬೇತೆ ಬೇತೆ ಮಲ್ತನೇನೆ ಅಂಟುತ್ತೆ ಈ ಸರ್ತಿಗೆ ರುದ್ರಯಾಗ ಮಲ್ತನೆ ಇಂಚ ಅಂದೊಂದು ಮಲ್ಲ ಮನಸ್ಸು ಮಲ್ತೊಂದು ಈ ಕಾರ್ಯವನ್ನು ಇತ್ತೆ ಸಂಪನ್ನತೆ ಮಲ್ತನಂಚಿನ ಪೊರ್ತುಲ ಅಂದೆ ನೆನಲ ದುಂಬುದೊಂಜಿ ಕಾರ್ಯಕ್ರಮಗಳು ಉಂಡು. ಅವು ಗಿರಿಜಾ ಕಲ್ಯಾಣ ಎನ್ಪಿನೊಂಜಿ ಸಂಗತಿಲ್ಲ ಉಂಡು. ಗಿರಿಜಾ ಕಲ್ಯಾಣ ಅಂದ್ಪಂಡ ಬೇತೆದಾಲತ್ತ ಅವು ಲೋಕ ಕಲ್ಯಾಣನೇ ಈಗದಾಲ ಸಂಶಯಗಳಿಜ್ಜಿ ಆ ರೀತಿದೆ ಅವು ಕಾರ್ಯಕ್ರಮ ಸಂಪನ್ನತೆ ಆವಡು ಭಗವಂತನ ಕಲ್ಯಾಣ ಗುಣಗಳೇನು ಮಾತ್ರ ನಮ್ಮ ಬದುಕಡು ಕೋತೊಂದು ಪೋಪುನೇ ನಿಜವಾಯಿನ ಗಿರಿಜಾ ಕಲ್ಯಾಣ ಅಂತ ಇನ್ನು ಎಡ್ಡೆ ಸಂದರ್ಭಡುಲ್ಲ ಮೂಳರ ಲೆಕ್ಕ ಉಂಡ್ಪೊಂಡ್ನಿಕ್ಲಿ 7 ಜನ ಉಳ್ಳೇರು ನೆಟ್ಟು ಅಂತ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಒಂದು ಪುದರು ಉಂಡು ಏಕೆ ಲೆಕ್ಕ ಸರಿ ಮಂತುಕುಳ್ಳದೇನು ಮುಲ್ಪ 5 ಜನ ಪದರಡು ಪಡು ಅಂತ ಇನ್ನು ಲೆಕ್ಕಾಚಾರ ನಮ್ಮ ಮನ್ಪೋಡು ದಾಯಂದಿಕೆಂಡ ಬದುಕಲ ಲೆಕ್ಕಾಚಾರಡೆ ಒಪ್ಪುನೆ ಇನ್ನು ಬುಡ್ದುದಾಲ ಇಜ್ಜಿ ಅಂತ ಮಾತೃ ಪಿತೃ ಅಂದು ಉಂಡು ನಮ್ಮ ಶಿವ ಪಾರ್ವತಿ ನಮ್ಮ ಅಂಚ ಗ್ರೇತೊಣ್ಣಾಕ್ಲಿ ಲಕ್ಷ್ಮೀ ನಾರಾಯಣ ಅಂತ ಇಂದೇನು ನಮ್ಮ ಅಪ್ಪೆಮ್ಮೆ ಎಂದು ಗ್ರೇತೊಣ್ಣಾಕ್ಲಿ ಭಾರತೀಯ ಪರಂಪರೆಡು ಭಾರಿ ಮಲ್ಲ ರೀತಿಯ ಸಂಗತಿಗಳೇನು ತೆರಿಪಾದಿರಿ ನಮ್ಮ ಮಾತ ಸಂಬಂಧಗಳು ಎಂಚ ಉಪ್ಪೋಡು ಅಂತ ಈತೆ ಮಾತ ಸಂಬಂಧಗಳು ಎಂಚ ಅಂದ್ಕೇಂಡ ಹಿರಿಯಕ್ಳು ಇಲ್ಲಡು ಉಳ್ಳೆರ ಅಂದ್ಕೇಂಡ ಹಿರಿಯಕ್ಳು ಇಜ್ಜೇರು ಎರಡನ್ನ ಕೇಳನೆ ಪ್ರಾಯದಕ್ಳು ಇಲ್ಲಡು ಉಳ್ಳೇರ ಅಂದ್ಕೇಳನೆ ಇಜ್ಜ ಅವು ಇಲ್ಲಡು ಮಾತ್ರ ರಗಳೆ ಹಾಕೊಂಡು ಒಂದು ಅಕ್ಳನ್ನು ಕೊಡೋದು ವೃದ್ಧಾಶ್ರಮಕ್ಕೆ ಪಾಡದ ಅಂತ ಪನ್ಪೇರು ಪರತ್ತೆಂಕ್ಲೆಗೆ ಬೋಡ್ಚಿ ಇಂದು ಏತು ಮುಟ್ಟ ನಮ್ಮ ಪರತ್ತು ಬೋಡ್ಚಿಂದು ಪನ್ಪನ ಆಡಿಬಿಟ್ಟು ನಮ್ಮ ಬದುಕಿ ಎಡ್ಡೆ ಅಪ್ಪಜಿ ಪರತ್ತು ಬೋಡು ಪರತ್ತನ್ನ ಮರಪೊಡ್ಚಿ ಪರ ಬೇರನ್ನ ಮರಪೊಡ್ಚಿ ಪರಬೇರನ್ನ ಮರಪೊಡ್ಚಿ ಅಂತ ಪರಬೇರಿನ ಮರತನ ನಂಗೆ ಅಪಾಯ ಅಂದ ಲೆಕ್ಕ ಆಕ್ಲೊಂಜಿ ಇಲ್ಲಡೊಂಜಿ ಕೋಶ ಇತ್ತು ಲೆಕ್ಕ ಅಂತ. ಇದೀಗ ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಹವನದ ಅಗ್ನಿ ತಣಿದು ಜಠರದ ಅಗ್ನಿ ದಗದಗಿಸುವಾಗ ಎಲ್ಲರೂ ಸಮಯೋಚಿತವಾಗಿಯೇ ಮಾತನಾಡಿಕೊಂಡು ಸುಧಾರಿಸುವಂಥ ಸಮಯ. ನಮ್ಮದಿದು ಕ್ಷೇತ್ರ ಎಂಬುದಕ್ಕೆ ಹೊಲ ಎಂಬ ಅರ್ಥವೂ ಇದೆ, ಗದ್ದೆ ಅಂತ. ಗದ್ದೆ ಕೃಷಿ ಮಾಡಿದ್ರೆ ಏನಾಗುತ್ತದೆ, ಬೇಡದ ಗಿಡಗಳೆಲ್ಲ ಅಂದರೆ ಕಳೆ ಅಂತ ಹೇಳಿದೆ, ಕಳೆಗಳೆಲ್ಲ ಹುಡ್ತವೆ, ಗದ್ದೆಯ ಸ್ವರೂಪ ನಷ್ಟ ಆಗ್ತದೆ, ಉದ್ದೇಶವೂ ನಡೆಯುವುದಿಲ್ಲ. ಅದೇ ರೀತಿಯಲ್ಲಿ ಕೃಷಿ ಮಾಡಿದರೆ ಆ ಗದ್ದೆ ಸುಂದರವಾಗಿ ಅದರ ಸ್ವರೂಪದಲ್ಲಿರುತ್ತೆ, ಮಾತ್ರವಲ್ಲ ಒಳ್ಳೆಯ ಫಲವನ್ನು ಕೊಡುತ್ತದೆ. ಒಂದು ಬೊಗಸೆ ಭತ್ತವನ್ನು ಬೀಜವನ್ನು ಬಿತ್ತಿದರೆ ಅದು ಮೂಟೆಯಷ್ಟು ಸಿಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಹೃದಯವೂ ಒಂದು ಗದ್ದೆಯ ಹಾಗೆ ಕ್ಷೇತ್ರ. ಇಲ್ಲಿ ನಾವು ಒಳ್ಳೆಯದನ್ನು ಬಿತ್ತಬೇಕು, ಯಾವುದನ್ನು ಬಿತ್ತಿ ಬೆಳಿತೇವೋ ಅದು ಫಲರೂಪದಲ್ಲಿ ಬರುವುದು. ದೇವರ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ನಾವು ಬಿತ್ತುವ ಬಿತ್ತನೆ ಯಾವುದು ಅಂದರೆ ಶ್ರದ್ಧೆ ಮತ್ತು ಭಕ್ತಿ. ನಮ್ಮ ಹೃದಯವೆಂಬಂಥ ಹೊಲದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ನಾವು ಮಾಡಿದರೆ ಸಾಕು, ಬಿತ್ತಿದರೆ ಸಾಕು, ಅದರ ಫಲ ಮೂಟೆಯಷ್ಟು ವಿಸ್ತಾರವಾಗಿ. ಬ್ರಹ್ಮಶ್ರೀ ನರಸಿಂಹ ತಂತ್ರಿಗಳು ಕುಡುಪು ಗೌರವ ಉಪಸ್ಥಿತಿಯಲ್ಲಿತ್ತು. ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾದ ಟಿ ಶಾಂಭಟ್, ಉದ್ಯಮಿ ಪದ್ಮನಾಭ ಶೆಟ್ಟಿ ಕಿಣ್ಣಿಗೋಳಿ, ಐಲಾಶಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ನಾರಾಯಣ ಹೆಗಡೆ ಕೋಡಿಬೈಲು, ಮಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆಯ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಆದಿಶಕ್ತಿ ಗೋಪಾಲಕೃಷ್ಣ ಕ್ಷೇತ್ರ ಸುಣ್ಣಾರಬೀಡಿನ ಅಧ್ಯಕ್ಷರಾದ ಹರೀಶ್ ಉಳ್ಳಾಲ್, ಉದ್ಯಮಿ ಶ್ರೀಧರ ಶೆಟ್ಟಿ, ನ್ಯಾಯವಾದಿ ರವೀಂದ್ರ ಮುನ್ನಿಪಾಡಿ, ಧಾರ್ಮಿಕ ಮುಂದಾಳು ಕೃಷ್ಣಪ್ಪ ಪೂಜಾರಿ ದೇರಂಬಳ, ಚಂದ್ರಶೇಖರ್ ಶೆಟ್ಟಿ ಆನೆಯಾಲ ಮಂಟಮೆ, ವಿಶ್ವನಾಥ ಕುದುರು ಮೊರತ್ತನೆ, ಬಾಲಕೃಷ್ಣ ಭಂಡಾರಿ ದಡ್ಡಂಗಡಿ, ಜಯರಾಮ ಬಲ್ಲಂಗುಡಿಲು ಮುಂತಾದವರು ಹಾಜರಿದ್ದು ಶುಭ ಹಾರೈಕೆಯ ಮಾತುಗಳನ್ನಾಡಿದ್ದಾರೆ. ಒಂದು ರೀತಿಯಲ್ಲಿ ಈ ಪರಿಸರದ ಧರ್ಮ ಸಂರಕ್ಷಕರು ಅಂತಲೇ ಹೇಳಿದರೆ ಇಬ್ಬರು ಯತಿಶ್ರೇಷ್ಠರು. ಅವರ ಮಾರ್ಗದರ್ಶನದಲ್ಲಿ ಕಾರ್ಯ ಖಂಡಿತವಾಗಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಕ್ಷೇತ್ರ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ ಎಂಬುದಾಗಿ ಹಾರೈಸುತ್ತಾ ಇವತ್ತಿನ
ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಪರಕಜೆ ಅನಂತನಾರಾಯಣ ಭಟ್ರು ಮತ್ತು ತಂಡದವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕೋಳೆ ಈ ಇಂಚಿನ ಒಂಜಿ ಯಾಗ ಮಲ್ಪಡಾಂಡ ನೆತ್ತ ಪಿರಾವುಡು ಏತು ಮಲ್ಲ ಶಕ್ತಿ ಕೆಲಸ ಮಲ್ದಿರಿಂದ ಅನ್ಪುಣ ಅವು ಎಂಕ್ಲೆ ಮಾತು ನೆತ್ತ ಅನುಭವ ಉಂಟು. ಕೋಡದ ಅಂಚಿನ ಬರ್ಸದ ವಿಷಯ ಎನ್ನಲ್ಲ ಮನಸ್ಸಿಗೆ ಪೋತುಂಡು ದಾದ ಮಲ್ತುಂದುಳ್ಳೇರಪ್ಪ ಅನ್ ಆಂಡ ಇಂದೇನು ಮಾತ ದೇವೇರ್ಲ ನಂಗೆ ಕಣ್ಣು ಬುಳದೇರಿ ನೀ ದೇವೇರತ್ತದು ಇಂಚಿನ ಒಂಜಿ ಶಕ್ತಿ ನೆಟ್ಟು ದಿನೋಲ ಯಾಪ ಬಯ್ಯಾಡು ಪೋಂಡ್ಲ ಮುಲ್ಪ ಸಾಧಾರಣ ಜವನೇರ್ನ ಒಂಜಿ ಟೀಮು ದಾನ್ಯಾಂಡ್ಲ ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಕಾರ್ಯಡು ಉಳ್ಳೇರಿಂದ ಅನ್ಪುಣಕ್ಕೆ ರಡ್ಡು ಪತ್ತೆರಜ್ಜಿ ಅಂಚನೆ ಇಂಚಿನ ಒಂಜಿ ವಿಶೇಷವಾಯಿನ ಕಾರ್ಯ ಮಲ್ತನೈತ ಈ ಜವನೇರ್ನೇ ನಾನು ಸುರುಟು ಅಭಿನಂದಿಸವೆ. ನಮ್ಮ ಹಿಂದಿನವರೊಂದು ಮಾತುಂಟು, ಭೋಜನ ಶಾಲೆ ಅಥವಾ ಊಟದ ಮನೆಯಲ್ಲಿ ಖರ್ಚು ಜಾಸ್ತಿ ಆಗಬೇಕು, ಉಗ್ರಾಣದಲ್ಲಿ ಉಳಿತಾಯ ಜಾಸ್ತಿ ಆಗಬೇಕು ಅಂತ. ಅದು ವಿಪರೀತ ಆದರೂ ಕಷ್ಟ. ಭೋಜನ ಶಾಲೆಯಲ್ಲಿ ಉಳಿತಾಯ ಜಾಸ್ತಿ ಆಗಿ ಉಗ್ರಾಣದಲ್ಲಿ ಖರ್ಚು ಜಾಸ್ತಿ ಆದರೆ ಅದು ದೋಷ. ಅದೇ ರೀತಿ ಉಗ್ರಾಣದಲ್ಲಿ ಬೇಕಾದಂತಹ ವಸ್ತುಗಳ ಸಂಗ್ರಹ ಆಗಿ ಉಳಿತಾಯ ಆಗಬೇಕು, ಭೋಜನ ಶಾಲೆಯಲ್ಲಿ ಅದು ಖರ್ಚು ಜಾಸ್ತಿ ಆಗಬೇಕು. ಅಂತಹ ಒಂದು ವ್ಯವಸ್ಥೆ ದೈವಗಳ ಅನುಗ್ರಹದಿಂದ ಇಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಆಶಿಸ್ತೇನೆ. ವಿಶೇಷವಾದಂತಹ ಕಾರ್ಯಕ್ರಮ, ಹಿಂದೆ ಇಲ್ಲಿ ಭಾಗವತ ಸಪ್ತಾಹವನ್ನು ನಾವು ಕಂಡಿದ್ದೇವೆ. ಸೆಂತಡ್ಕ ಅಂತ ಹೇಳಿದರೆ ಇಲ್ಲಿ ಅನೇಕ ಇಂತಹ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ಅದನ್ನು ಕಾರ್ಯಗತಗೊಳಿಸುವಂತಹ ಒಂದು ಕ್ಷೇತ್ರ. ಇಲ್ಲಿ ಎಲ್ಲರೂ ಸೇರೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಯುವಕರ ಕಾರ್ಯಕರ್ತರ ಒಂದು ಅವಿಶ್ರಾಂತ ದುಡಿಮೆಗಾಗಿ ನೋಡಲಿಕ್ಕೆ ಬೇಕಾಗಿ ನಿರಂತರವಾಗಿ ವಾರ್ಷಿಕ ಜಾತ್ರೋತ್ಸವ ಸಂದರ್ಭ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಸಂದರ್ಭಗಳಲ್ಲೂ ಇಲ್ಲಾಗುವಂಥ ಚೌತಿಯ ಕಾರ್ಯಕ್ರಮ, ವರಮಹಾಲಕ್ಷ್ಮಿ ಪೂಜೆ ಮತ್ತು ಇನ್ನಿತರ ಎಲ್ಲ ಸಂದರ್ಭಗಳಲ್ಲೂ ಇಲ್ಲಿ ದುಡಿಯುವಂತಹ ಕೈಗಳನ್ನು ನಾವು ನೋಡ್ತೇವೆ. ಬಹುಶಃ ಭವ್ಯ ಭಾರತದ ಭವಿಷ್ಯ ಇಂಥ ಸಮೂಹದ ಅಥವಾ ಯುವಜನರ ಕೈಯಲ್ಲಿದೆ ಅಂತ ನಾವು ಹೇಳ್ತೇವೆ. ಬಹುಶಃ ಅದಕ್ಕೊಂದು ಪ್ರತ್ಯಕ್ಷ ದೃಕ್ಸಾಕ್ಷಿಯಾಗಿ ಸೆಂತಡ್ಕ ಮತ್ತು ಇಲ್ಲಿಯ ಯುವ ಸಮೂಹ ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಯುವಕರೊಂದಿಗೆ ಕೈ ಜೋಡಿಸುವುದು, ಅವರೊಂದಿಗೆ ಒಂದಿಷ್ಟು ಕಾಲ ಕಳೆಯುವುದು, ಅದು ಬಹಳ ಖುಷಿ ಕೊಡುವಂತಹ ವಿಷಯ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆಗೂ ಸೆಂತಡ್ಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಮೊನ್ನೆ ತಾನೇ ಮುಂದಿನ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಪ್ರಶ್ನಾಚಿಂತನೆಯನ್ನು ಇಟ್ಟಾಗ ಅರಸಂಕಲ ದೈವ ಕ್ಷೇತ್ರಕ್ಕೂ ಇಲ್ಲಿಗೂ ಒಂದು ಸಣ್ಣ ಸಂಬಂಧ ಇದೆ ಅಂತ ಹೇಳುವಂತಹ ಮಾತನ್ನು ಅಲ್ಲೂ ಕಂಡುಬಂತು. ಅದೇ ಸಂದರ್ಭದಲ್ಲಿ ರುದ್ರಯಾಗ ಮತ್ತು ಗಿರಿಜಾ ಕಲ್ಯಾಣ ಇಲ್ಲಿ ನಡೆಯುತ್ತದೆ ಅಂತ ನಮ್ಮ ರಾಮಕೃಷ್ಣರ ಮೂಲಕ ಆ ಮಾಹಿತಿಯು ಬಂತು. ಪಂಡ ಈತ ಲೋಕ ಕಲ್ಯಾಣ ಮಲ್ಪುನ ಈ ಗಿರಿಜಾ ಕಲ್ಯಾಣೋತ್ಸವಲ ಅಂಚನೆ ರುದ್ರಯಾಗಲ್ಲ ಪ್ರತಿ ಜನಾಂಗ ಮಾನವ ಜನಾಂಗ ಏರುಲ್ಲೇರ ಪ್ರತಿ ಒಂಜಿ ಮಾನವ ಜನಾಂಗ ಸಂಪೂರ್ಣವಾದ ಸುಖ ಸಂತೋಷೋಡು ಈ ಭೂಮಿಡು ಬದುಕೋಡು ಪಂಪಿನ ಸಾರನ್ನು ತಿಳಿಪಾಯಿನಂಚಿನ ಧರ್ಮ ನಮ್ಮ ಹಿಂದೂ ಧರ್ಮ. ದಯಪಂಡ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಮಾತ ಮಾನವ ಧರ್ಮ ನಿಖಿಲ್ ಪಾಲನೆ ಮನ್ಪೋಡು ಬಂಡದು ನಮ್ಮ ಶಾಸ್ತ್ರ ಹಿಂದೂ ಧರ್ಮ ನಮ್ಮಕ್ಕೆ ತಿರುಪಾಯಿನ ದಾತ್ರ ನಮ್ಮ ಮಾತೆರಡ್ಲ ಪ್ರತಿ ಒರಿಯಡಲ ಪ್ರೀತಿ ವಿಶ್ವಾಸಡು ಉಪ್ಪುನಂಜಿ ಜನಾಂಗ ಪಂಡ ಅವು ಹಿಂದೂ ಜನಾಂಗ. ದಯಪಂಡ ಆತು ನಮಕ್ ಆ ಧರ್ಮಡು ತಿರುಪಾದೇರು ಕಲ್ಯಾಣ ಉತ್ಸವ ಪಂಡ ಇನಿ ಮುಲು ಈ ಕ್ಷೇತ್ರ ಆಪಿಲ್ ಲಾಂಚಿದ್ ದಯಪಂಡ ಮಾನವ ಕಲ್ಯಾಣ ಜನಕ್ಲೆಗ್ ಸುಖ ಶಾಂತಿ ನೆಮ್ಮದಿ ತಿಕೊಡು, ಊರು ಉದ್ಧಾರ ಆವಡು, ಊರು ಉದ್ಧಾರ ಅಂಡ ರಾಜ್ಯ ಉದ್ಧಾರ ಅಂಡ ದೇಶ ಉದ್ಧಾರನ ನಮ್ಮ ದೇಶ ರೀತಿನ ಮಾತ ಜನಾಲ ಸುಖ ಸಂತೋಷಡು ಉಪ್ಪ್ಯಾರ ಸಾಧ್ಯ ಪಂಪಿನ ಸಾರಾಗ್ಬೋಡದು ಮಲ್ದಿರ ಅಂಚಾದು ಪುನಗ ಇನಿ ಈ ವೇದಿಕೆಡು ಎಂಕ್ ಒಂಜಿ ಅವಕಾಶ ಕೊರನ ಬರಿಯರೆ ಮುಖ್ಯ ಕಾರಣ ಸುನ್ನಾರ ಬೀಡು ಆದಿಶಕ್ತಿ ಗೋಪಾಲಕೃಷ್ಣ ಕ್ಷೇತ್ರ. ಈ ಕ್ಷೇತ್ರಗಳ ಸುನ್ನಾರ ಬೀಡು ಕ್ಷೇತ್ರಗಳ ಅವಿನಾಭಾವ ಸಂಬಂಧ ಶತಮಾನಾರ್ಧ ದುಂಬುಡೆ ಶ್ರೀ ಆದಿಶಕ್ತಿ ಗೋಪಾಲಕೃಷ್ಣ ಕ್ಷೇತ್ರದಾಗಲು ಕುಟುಂಬದಾಗಲು ಈ ಕ್ಷೇತ್ರ ಬತ್ತದು ಸೇವೆ ಮಂತೊಂದಿತ್ತೇರು. ಯಾವಾಗಲೂ ನಾವು ಸಂತಡ್ಕ ಜಾತ್ರೆ ಬಂದಾಗ ಸಂತಡ್ಕ ಕ್ಷೇತ್ರದ ಅಭಿಮಾನದಿಂದ ಓರ್ವ ಕಲಾಭಿಮಾನಿಯಾಗಿ ನಾನು ಈ ವರ್ಷ ಸಂತಡ್ಕ ಜಾತ್ರೆಯಲ್ಲಿ ಹನುಮಗಿರಿಯವರು ಯಾವ ಪ್ರಸಂಗವನ್ನು ಆಡಿಸ್ತಾರೆ ಎನ್ನುವಂಥ ಒಂದು ಮಾತನ್ನು ನಾವು ಕೇಳುವಂಥದ್ದು ವಿಶೇಷ. ಅಂದರೆ ಕ್ಷೇತ್ರದ ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿಯ ಒಂದು ಕಲಾ ಪೋಷಣೆ ನಡೆಯುವಂಥದ್ದು. ಈ ಜಿಲ್ಲೆಯ ಅತಿ ಗಂಡು ಕಲೆಯಾದಂಥ ಯಕ್ಷಗಾನಕ್ಕೆ ಈ ಭಾಗದಲ್ಲಿ ವಿಶೇಷವಾದಂಥ ಪ್ರಾಧಾನ್ಯತೆ ಕೊಡುವಂಥದ್ದು. ಇದರೊಂದಿಗೆ
ಇಂದು ಈ ಭಾಗದಲ್ಲಿ ಒಂದು ದೊಡ್ಡ ಯಾಗವನ್ನು ಈ ಕ್ಷೇತ್ರದ ಸೇವಾ ಸಮಿತಿ ಒಂದಿಗೆ ಯುವ ಪಡೆ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ. ಈ ಒಂದು ಯಾಗದ ಪೂರ್ಣಾಹುತಿ ಸಂದರ್ಭದಲ್ಲಿ ಬಹಳ ನಾವೆಲ್ಲ ಭಕ್ತಿ ವಿನೀತರಾಗಿ ಆ ಒಂದು ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡಂಥ ಸಂದರ್ಭ ಏನೇ ಆಗಲಿ, ನಮ್ಮ ಈ ಕ್ಷೇತ್ರ ಈ ನಾಡಿನ ಈ ಭಾಗದ ಎಲ್ಲ ಬಂಧುಗಳಿಗೆ ಈ ದಿನದ ಈ ಯಾಗ ನಿಮ್ಮ ಮುಂದಿನ ಬಾಳಿಗೆ ಅದು ಒಳ್ಳೆಯ ಒಂದು ಮಾರ್ಗದರ್ಶನ ಆಗಲಿ. ಹಿಂದೂ ಧರ್ಮದ ಉಳಿಕೆಗೆ ಅಂಚನೆ ಬೆಳವಣಿಗೆಗೆ ಅಂಚನೆ ನಮ್ಮ ಆಸುಪಾಸಲ್ಲಿ ಬರಪಿನಂಚಿನ ವಿಘ್ನ ಮಾತ ನಿವಾರಣೆ ಮಂತದ್ದು, ಹಿಂದೂ ಧರ್ಮಕ್ಕೆ ಬರಪಿನಂಚಿನ ತೊಡಕನ್ನು ಮಾತ್ರ ನಿವಾರಣೆ ಮಂತದ್ದು, ನಮ್ಮನ್ನು ಮಾತ್ರ ನಡಪೊಂದು ಪೋಪಣಂಚಿ ರಡ್ಡು ಜನ ಸ್ವಾಮಿನಕ್ಲು ಒಂಜಿ ಉಡಿ ಹೊಡ್ದಾರು ಅಂಚನೆ ಕೊಂಡೆ ಹೊಡ್ದಾರು. ಪ್ರತಿ ಇಲ್ಲಲ್ಲಿ ಅಂಚನೆ ಪ್ರತಿ ಕ್ಷೇತ್ರ ಓಲು ಕ್ಷೇತ್ರ ಹಾಳಾದುಂಡ ಅಲ್ಪ ಮಾತ್ರ ಅಭಿವೃದ್ಧಿ ಮಂತೊಂದು ಓಲು ಪೆರವಾಡದ ಇಲ್ಲಿ ಮಾತ್ರ ಅಜೀರ್ಣ ಆತಂಡ ಐನು ಮಾತ್ರ ಉನ್ನತಿ ಕೊಣತ್ತದು, ಜನಕ್ಕಲಿಗೆ ಮಾತ್ರ ಬೊಳವಿನ ಕಾಲ ಕಾಲುಡು ಬೋಧನೆ ಕೊರೊಂದು ಆಶೀರ್ವಚನ ಮಂತೊಂದು ಎಡ್ಡೆ ಸಾಧಿತ ಹೋಗ್ಪವನಿಂಚ ರಡ್ಡು ಸ್ವಾಮಿನ ಪಾದ ಗಡ್ಡ ಬರೊಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರಾಗಿ ನಿಂಚಿನ ಶ್ರೀಧರ ಭಟ್ರು ದಂಪತಿಗಳು ರಡ್ಡು ಜನ ಉಳ್ಳೇರು. ಆದರೆ ಈ ಕ್ಷೇತ್ರ ಮಾತ್ರ ಎತ್ತು ನಮ್ಮ ಈ ಆಸುಪಾಸದ ಕೆಲವಾರು ದೇವಸ್ಥಾನಗಳು ಆಂಜನೇಯ ದೇವಸ್ಥಾನದಲ್ಲಿ ಮಾತ್ರ ಅಜೀರ್ಣ ಸ್ಥಿತಿ ಎತ್ತಿನೇನು ಉನ್ನತೀಕರಣಗೊಂಡ್ರೆ ಶ್ರಮದಿತ್ತన్నారు ಶ್ರೀಧರ ಭಟ್ರು ಯಜಮಾನಿ ದಂಪತಿ ರಡ್ಡು ಜನ ದಯಪಂಡ ಮೇರು ಜೀಪುಡು ಊರು ತಿರುಗಿತು ಇಲ್ಲಡೆತ್ತನ 12 ಗಂಟೆ ಅವಂತು ಆದಿನ ತಾಳ್ಮೆ ಬೋಡು ಬಿಡೋದಕ್ಕೆ ಅಂಚಿನ ಒಂಜಿ ಕೆಲಸ ಹರಳ ವಹಿಸೊಂದೇರಿ. ಶ್ರೀ ಅರಸು ಸಂಕಲ ದೈವಕ್ಷೇತ್ರದ ಆಡಳಿತ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ ಭಟ್ ಸಂದಡ್ಕ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಸ್ಥಿರವಾಗಿ ನೆಲೆಸಿರುವಂಥ ಅರಸು ಸಂಕಲ ದೈವ ಮತ್ತು ಪರಿವಾರ ದೈವಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯ ಕೊಂಡಿಯೂರು ಮಠಾಧೀಶರು, ಹಾಗೆ ಎಲ್ಲ ನನ್ನ ಮಿತ್ರ ಬಂಧುಗಳು, ಭಗವದ್ಭಕ್ತರು, ಮಾತೆಯರು ಎಲ್ಲರಿಗೂ ತಲೆಬಾಗಿ 2 ಮಾತು. ಅಂದರೆ ಪ್ರಾರಂಭದಲ್ಲಿ ಅದು ಹೇಳೋದು ಬೇಡ ಅಂತ ಕಾಣುತ್ತೆ. ಪ್ರಾರಂಭದಲ್ಲಿ 1999ರಲ್ಲಿ ಬ್ರಹ್ಮಕಲಶ ಆದಂಥ ಒಂದು ಕ್ಷೇತ್ರ ನಿರಂತರ 7 ವರ್ಷ ಹಗಲು ರಾತ್ರಿ ದುಡಿದು ನಮ್ಮೆಲ್ಲ ಜನರು, ನಮ್ಮೆಲ್ಲ ಭಕ್ತರು ಕೈ ಜೋಡಿಸಿ, ಕೆಲವರು ಇಲ್ಲ, ಈಗ ದುಃಖ ಆಗ್ತದೆ, ನಮ್ಮೊಟ್ಟಿಗೆ ದುಡಿದವರು ಈಗ ಇಲ್ಲ, ಹಾಗೆ ಅವರಿಗೆಲ್ಲ ಒಳ್ಳೆ ಕೆಲಸ ಒಳ್ಳೆ ಇದಾಗಿದೆ. ಹಾಗೆ ದುಡಿದು ಮುಂದೆ ಬರ್ತಾ ಬ್ರಹ್ಮಕಲಶ ಆಯಿತು. ಸುರಿನ ವರ್ಷ ಮಳೆ, ಈ ಮಳೆ ಉಂಟಲ್ಲ ಸಂತರ್ಕಕ್ಕೂ ಮಳೆಗೂ ಯಾವಾಗಲೂ ನಂಟು ಉಂಟು. ಬ್ರಹ್ಮಕಲಶ ದಿವಸವೂ ಮಳೆ ಬಂದಿದೆ ಆದಿಯಲ್ಲಿ. ಆಮೇಲೆ ಭೂತ ನೇಮೋತ್ಸವ ಆಗುವಾಗ ನಿಲ್ಲಲಿಕ್ಕೆ ಜಾಗ ಇಲ್ಲ, ಅಂತಹ ಪರಿಸ್ಥಿತಿ ಆವತ್ತು. ಆದರೆ ಇಂದು ನಮ್ಮ ಯುವಕರು, ನಮ್ಮ ಊರಿನವರು, ನಮ್ಮ ಭಕ್ತರು, ಮಾತೆಯರು ಅಲ್ಲಿ ಮಾತಾಡಿದ್ದಾರೆ, ನಗಾಡ್ತಾರೆ, ಆ ಮಾತೆಯರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕ್ಷೇತ್ರ ನಿರ್ಮಾಣ, ಏನಿಲ್ಲದ ಒಂದು ಕ್ಷೇತ್ರ. 2ನೇ ಬಾರಿ ಬ್ರಹ್ಮಕಲಶ, 20 ವರ್ಷ ನಂತರ ಪುನಃ ಬ್ರಹ್ಮಕಲಶ. ಆ ಹಿಂದಿದ್ದ ತಾರಸಿಯ ಎಲ್ಲ ಒಡೆದು ಒಳ್ಳೆ ಮರದಿಂದ ಶುದ್ಧವಾದ ಕಾಣ್ತಾ ಇದಲ್ಲ, ಚಂದ ಭವ್ಯವಾದ ದಿವ್ಯವಾದ ದೇಗುಲ. ಆ ನಂತರ ಒಂದು ನಮ್ಮ ಹುಡುಗರು ಹೇಳಿದರು, ಅಲ್ಲಿದ್ದ ಭೋಜನ ಶಾಲೆ ಇಲ್ಲಿ ಹಾಕುವ ಅಂತೇಳಿ. ನಾವು ಭೋಜನ ಶಾಲೆ ಹೆಸರಿಟ್ಟಿದ್ದು ಯಾಕೆ ಗೊತ್ತುಂಟು, ಒಂದು ಐಡಿಯಾ ಉಂಟು ಅದರಲ್ಲಿ. ನಾವು ಹಾಲ್ ಅಂತ ಅದು ಕೂಡ ಟ್ಯಾಕ್ಸ್ ಬರ್ತದೆ, ಅದಕ್ಕೋಸ್ಕರ ನಾವು ಭೋಜನ ಶಾಲೆ ಎಂಬ ಹೆಸರಿಟ್ಟದು. ನಿಜವಾಗಿದ್ದು ಭೋಜನ ಶಾಲೆ ಅಲ್ಲ, ಇದು ಕಲಾಮಂಟಪ, ಕಲಾವೇದಿಕೆ. ಇಲ್ಲಿ ಸ್ಟೇಜ್ ಇದೆ, ಮುಂದೆ ಹಾಲ್ ಇದೆ, 500,000 ಜನರು ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಆದರೆ ನಾವು ಹೆಸರು ಇಟ್ಟದ್ದು ಭೋಜನ ಶಾಲೆ.